ಸುಕ್ಷೇತ್ರ ಯಡ್ರಾಮಿ ಶ್ರೀ ಕರಿಯಲ್ಲಮ್ಮ ದೇವಿ ಮೂರ್ತಿ ಮತ್ತು ಜಮದಗ್ನಿ ಪರಶುರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಸಮಾರಂಭವು ಇದೇ ಅಕ್ಟೋಬರ್ 22ರಂದು ದೇವಿಯ ಭವ್ಯ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಜರುಗಲಿದೆ ಎಂದು ಭಕ್ತಾದಿಗಳು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಗ್ರಾಮದಲ್ಲಿ ಕೆರಿಯಲ್ಲಮ್ಮ ದೇವಿಯ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಮತ್ತು ನೂತನ ದೇವಾಲಯದ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಸುಮಾರು 50 ವರ್ಷಗಳ ಕಾಲ ಆ ದೇವಸ್ಥಾನದ ಅರ್ಚಕರಾಗಿ ಮಾತೋಶ್ರೀ ಮಾಂತಮ್ಮನವರು ಆ ಒಂದು ಕಾರ್ಯಕ್ರಮವನ್ನು ಪೂಜೆಗಳನ್ನು ಮಾಡ್ಕೋತ ಬಂದಿದ್ದಾರೆ. ಅದರ ಜೊತೆಗೆ ಈಗ ಅದರ ಪಕ್ಕದಲ್ಲಿ ಒಂದು ನಿವೇಶನವನ್ನು ಖರೀದಿ ಮಾಡಿ ಅಲ್ಲಿ ನೂತನವಾಗಿ ದೇವಸ್ಥಾನವನ್ನು ಕಟ್ಟಿಸಿದೆ. ಈಗ ಮೂರ್ತಿಗಳನ್ನು ತೆಗೆದುಕೊಂಡು ಕಾಚಾಪುರ ಗ್ರಾಮದಲ್ಲಿ, ನಮ್ಮ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದಲ್ಲಿ ಮೂರ್ತಿಗಳನ್ನು ಶಿಲ್ಪಿಗಳಿಗೆ ಕೊಟ್ಟಿದ್ವಿ. ಆ ಶಿಲ್ಪಿಗಳು ಕೊಟ್ಟ ಮೇಲೆ ಈಗ ನಾವು ಯಡ್ರಾಮಿಯ ಇದು ಸೀಮೆಯಿಂದ ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ವಿರಕ್ತ ಮಠ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮೂರ್ತಿ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ನಮ್ಮೂರಿನ ಬಸವೇಶ್ವರ ದೇವಸ್ಥಾನದಲ್ಲಿ ದೇವಿಗೆ ಗಂಗಾ ಸ್ನಾನವನ್ನು ಮಾಡಿಸಿ, ಅದೇ ರೀತಿ ಊರಿನ ಅಗಶಿ ಬಾಗಿಲದೊಳಗಿಂದ ಇದು ಲಕ್ಕಮ್ಮ ದೇವಿಯ ಒಂದು ದೇವಸ್ಥಾನದ ಹತ್ತಿರ ಬಂದು ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಅತ್ಯಂತ ವೈಭವೀಪಿತವಾಗಿ ಸಕಲ ವಿವಿಧ ವಾದ್ಯ ವೃಂದಗಳೊಂದಿಗೆ ಮತ್ತು ಕುಂಭ ಕಳಶಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆಯ ಮೂಲಕ ದೇವಿಯ ಗುಡಿಗೆ ಹೋಗ್ತಾಳೆ. ಅಲ್ಲಿ ಏಕದಂಡಿಗೆ ಮಠದ ಶಾಪೂರ ಶ್ರೀಗಳ ಒಂದು ವೈದಿಕದಲ್ಲಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿವಿಧ ಹೋಮ ಹವನಗಳನ್ನು ಪೂಜಾ ಕೆಲಸಗಳನ್ನು ಕೈಗೊಂಡಿದ್ದೇವೆ. ಅದಕ್ಕಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಆ ದೇವಿಯ ಭಕ್ತರು, ಸಕಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ಒಂದು ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.